ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಇಂದು ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ರಾಜಾಪುರ ಕ್ರಾಸ್ ಹತ್ತಿರವಿರುವ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭೋತ್ಸವ 2025 ಕಾರ್ಯಕ್ರಮ ಜರುಗಿತು. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಪ್ರಾರಂಭೋತ್ಸವ 2025 ಕಾರ್ಯಕ್ರಮವು ದಿನಾಂಕ 17ನೇ ಆಗಸ್ಟ್ 2025ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ರಾಜಾಪುರ ಕ್ರಾಸ್ ಹತ್ತಿರವಿರುವ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ಚೇರ್ಮನ್ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವೇದಿಕ್ ಐಇನ ಫೌಂಡರ್ ಗೈಡ್ ಫಿಸಿಕ್ಸ್ ಸ್ಟೇಟ್ ರಿಸೋರ್ಸ್ ಪರ್ಸನ್ ZN ಜಹಾಗೀರ್ದಾರ್, ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ನಿರ್ದೇಶಕರಾದ ಮಂಜುಳಾ ಎಂ ಪಾಟೀಲ್, ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ಡೈರೆಕ್ಟರ್ ಮಮತಾ ಎಸ್ ಪಾಟೀಲ್, ವೇದಿಕ್ ಐ ಕಲಬುರಗಿಯ ಸೆಂಟರ್ ಹೆಡ್ ದಿನೇಶ್ ಕುಲಕರ್ಣಿ ಆಗಮಿಸಿದ್ದರು. ಬೆನ್ನಹಟ್ಟಿ ಹೋದ್ರೆ ಖಂಡಿತ ಕನಸು ಆಗತ್ತೆ, ನನಸಾಗುತ್ತೆ. ನಾನು ಜೀವನದಲ್ಲಿ ತುಂಬ ಜನ ಕಂಡಿದ್ದೇನೆ, ಈ ಥರ ಕನಸುಗಳನ್ನು ಕಂಡವ್ರನ್ನ, ಕನಸುಗಳನ್ನು ಸಾಕಾರ ಮಾಡಿಕೊಂಡು ಜಯಶಾಲಿಗಳಾದವ್ರನ್ನೂ ಕಂಡಿದ್ದೇನೆ, ಕನಸುಗಳನ್ನು ಕಂಡು ಈಡೇರಿಸೋಕ್ಕಾಗದೆ ಒದ್ದಾಡದವ್ರನ್ನೂ ಕಂಡಿದ್ದೇನೆ. ವ್ಯತ್ಯಾಸ ಇದೆ ಇಬ್ಬರ ನಡುವೆ. ಯಾರು ಕನಸನ್ನು ಕಾಣ್ತಾರೋ ಅದನ್ನು ಬೆನ್ನು ಹತ್ತಬೇಕು, ಪರಿಶ್ರಮ ಪಡಬೇಕು. ಎಷ್ಟು ಪರಿಶ್ರಮ ಹಾಕ್ತಿರೋ ಅಷ್ಟು ಸಾಧನೆ ಆಗುತ್ತೆ. ನಾನು ಯಾವಾಗಲೂ ಎಲ್ಲ ಕಡೆ ಹೋದಾಗ ಒಂದು ಪ್ರಶ್ನೆ ಕೇಳೋದುಂಟು, ಇದು ಯಾರ ಜೀವನ? ಇದು ಯಾವ ಜೀವನ? ಇದು ನಿಮ್ಮದು ಸ್ವಂತದ ಬಾಡಿಗೆ ಅದ, ಸ್ವಂತದ್ದು. ಹುಷಾರಾಗಿರ್ಬೇಕು. ಸ್ವಂತ ಜೀವನ ಅಂದಾಗ ನಾನು ತುಂಬ ಎಚ್ಚರವಾಗಿರಬೇಕು. ಯಾಕಂದರೆ ನಾನು ಏನು ಮಾಡ್ತೀನೋ ನನ್ನ ಜೀವನಕ್ಕೆ ಪೂರಕ ಆಗುತ್ತೆ ಅಥವಾ ಮಾರಕ ಆಗುತ್ತೆ. ಇಫ್ ಐ ಡೂ ವೆಲ್, ವರ್ಕ್ ಹಾರ್ಡ್, ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ಎನಿಬಡಿ, ಯು ಸ್ಯಾಟಿಸ್ಫೈ ಯುವರ್ ಸೆಲ್ಫ್. ಯುವರ್ ಡ್ರೀಮ್ಸ್ ಆರ್ ರಿಯಲೈಸ್ಡ್. If I don't work hard, who is the loser? I am the loser. ಅದರಿಂದ ನಾನು ಹೇಳೋದು, ಈ ಅವಧಿ ಇದೆಯಲ್ಲ ಬಹಳ ಮುಖ್ಯವಾದಂಥ ಅವಧಿ ನಿಮ್ಮ ಜೀವನದಲ್ಲಿ. ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಗುರಿ ಅಷ್ಟು ದೂರ ಹೋಗುತ್ತೆ. ಈಗ ಸಾಕಷ್ಟು ಮನಸ್ಸು ಡಿಸ್ಟ್ರ್ಯಾಕ್ಟ್ ಮಾಡುವಂಥ ಬೇಕಾದಷ್ಟು ಇದ್ದಾವೆ. ಮೊಬೈಲ್ ಇದೆ, ಟಿ ವಿ ಇದೆ. ಆ ಮೊಬೈಲ್ ಅಂತೂ ಏನದು, ಹಿಂಗೆ ಹಿಡ್ಕೊಂಡು ಕೂತ್ರೆ ತಾಸುಗಟ್ಟಲೆ ನೋಡ್ತಾನೇ ಇರೋದು. ಅದು ದಯವಿಟ್ಟು ಬಿಟ್ಬಿಡಿ ಮೊಬೈಲ್. ಮೊಬೈಲ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಕಮ್ಯುನಿಕೇಷನ್. ಕೀಪ್ ಇಟ್ ಓನ್ಲಿ ಫಾರ್ ದ್ಯಾಟ್, ನಾಟ್ ಫಾರ್ ಎಂಟರ್ಟೈನ್ಮೆಂಟ್. ಕೆಲವು ನೋಡಿದ್ದೀನಿ ನಾನು, ಮೊಬೈಲ್ ನೋಡ್ತಾ ಇರೋದು, ಅದು ಏನೋ ರೀಲ್ ನೋಡೋದು, ಅದ್ಯಾವುದೋ ಯೂಟ್ಯೂಬ್ ನೋಡೋದು, ನೋಡ್ತಾ ಇರೋದು. ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ? ಎರಡಾಗತ್ತೆ ಅದರಿಂದ. ಒಂದು, ನಿಮ್ಮ ಕಣ್ಣಿಗೆ ದೋಷ ಬರುತ್ತೆ. ಬಹಳ ಜನ ಮಕ್ಕಳಿಗೆ ಕನ್ನಡಕ ಬಂದಿದೆ, ಸಣ್ಣ ಸಣ್ಣ ಮಕ್ಕಳಿಗೆ, 6ನೇ 7ನೇ ಕ್ಲಾಸ್ ಮಕ್ಕಳಿಗೆಲ್ಲ ಕನ್ನಡಕ ಬಂದಿದೆ. ಡಾಕ್ಟರ್ಸ್ ಹೇಳ್ತಾರೆ ಇದು ಕಾರಣ ಮೊಬೈಲ್. ಈ ಸಣ್ಣ ಜಾಗದಲ್ಲಿ ಹಿಂಗೆ ನೋಡಿದಾಗ ಕಣ್ಣಿನ ಸ್ಟ್ರೇನ್ ಆಗುತ್ತೆ. ನಾನು ನೋಡಿದ್ದೀನಿ 6ನೇ 7ನೇ ಕ್ಲಾಸ್ ಮಕ್ಕಳಿಗೆ 12, 13, 14 ನಂಬರ್ ಬಂದಿದೆ. ಟು ಹೈ ಬೇಕಿಲ್ಲ. ಅದು ಒಂದು ತಮಾಷೆ ಘಟನೆ ಹೇಳ್ಬಿಡ್ಬೇಕು ನಿಮಗೆಲ್ಲ, ಮಜಾ ಇದೆ. ನಾನು ಏನೋ ಗುರಿ ಇಟ್ಕೊಂಡಾಗ ಆ ಗುರಿ ಮರೆತು ಇನ್ನೇನೋ ಮಾಡೋಕ್ಕೆ ಹೋದಾಗ ಏನು ತೊಂದರೆ ಆಗ್ತದೆ ಅಂತ. ಒಬ್ಬ ಮನುಷ್ಯ ಜಪಾನಿಗೆ ಹೋದ. ಟೋಕಿಯೋ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಏರ್ಪೋರ್ಟ್, ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಏರ್ಪೋರ್ಟ್. ಒಬ್ಬ ಅಮೇರಿಕನ್ ಬಂದು ಒಂದು ವಾರ ಇದ್ದ ಟೋಕಿಯೋದಲ್ಲಿ, ವಾಪಸ್ ಅಮೇರಿಕಕ್ಕೆ ಹೋಗ್ತಾ ಇದ್ದಾನೆ. ಏರ್ಪೋರ್ಟಿಗೆ ಬಂದ, ಇನ್ನೂ 2 ತಾಸಿತ್ತು ವಿಮಾನ ಹೋಗೋದಕ್ಕೆ. ಒಳಗಡೆ ಬಂದು ಅಡ್ಡಾಡ್ತಾ ಇದ್ದ ಏರ್ಪೋರ್ಟಲ್ಲಿ. ಅಲ್ಲೊಂದು ವೇಯಿಂಗ್ ಮಷಿನ್ ಇದೆ, ನೀವು ನೋಡಿದ್ದೀರಿ, ತೂಕ ಮಾಡೋ ಮಷಿನ್ ಇರುತ್ತೆ. ಅಲ್ಲಿ ಮೇಲೆ ನಿಂತ್ಕೊಂಡು ಕಾಯಿನ್ ಹಾಕಿದರೆ ನಿಮ್ಮ ತೂಕ ಎಷ್ಟು ಅಂತ ಹೇಳುತ್ತೆ. ಅದೇನೋ ಚೆನ್ನಾಗಿತ್ತು, ಅದ್ರ ಮೇಲೆ ಒಂದು ಬೋರ್ಡ್ ಬರೆದಿದ್ರು, ಇದು ಸಾಮಾನ್ಯ ವೇಯಿಂಗ್ ಮಷಿನ್ ಅಲ್ಲ, ಇದು ಸಮಥಿಂಗ್ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ, ನಿಮ್ಮ ತೂಕ ಹೇಳೋದ್ರ ಜೊತೆಗೆ ನೀವು ಯಾರು ಅಂತ ಹೇಳುತ್ತೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳ್ತಾರೆ, ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಹೇಳುತ್ತೆ ಇದು. ಅವನೊಂದು ಮಷಿನ್ಗೆ ಹೆಂಗೆ ಗೊತ್ತಾಗುತ್ತೆ ನಾನು ಯಾರು ಅಂಥೇಳಿ? ನೋಡಿಬಿಡೋಣ ಅಂಥೇಳಿ ಮೇಲೆ ಹತ್ತಿದ, ಕಾಯಿನ್ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಪಳಾಯಿತು. ಒಂದು ಕಾರ್ಡ್ ಬಂತು. ಕಾರ್ಡ್ ಜೊತೆಗೆ ಒಂದು ಧ್ವನಿ ಕೇಳಿಸ್ತಾ ಇತ್ತು ಸ್ಪೀಕರಲ್ಲಿ. ಯು ಆರ್ ಮಿಸ್ಟರ್ ಜಾನ್, ಯು ಆರ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯು ಕಮ್ ಟು ಜಪಾನ್ ಫಾರ್ 1 week and you are going back today to your place in America. You are 46-year-old and your weight is 75 kilograms. ಅವನೊಂದು ಎಲ್ಲ ಇವನ ತೂಕ ಹೇಳೋದು ಸರಿ, ನಾನು ಜಾನ್ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ನೋಡ್ಬೇಕು, ಇದನ್ನು ಸರಿ ಮಾಡಬೇಕು ಅಂದ್ಕೊಂಡ.
ವೇಟಿಂಗ್ ಲೌಂಜಿಗೆ ಹೋದ, ತನ್ನ ಹುಡಿ ಇತ್ತು, ತಲೆ ಮೇಲೆ ಹುಡಿ ಹಾಕ್ಕೊಂಡ, ಮುಖಕ್ಕೊಂದು ಮಾಸ್ಕ್ ಹಾಕ್ಕೊಂಡ. ಮಷಿನ್ ಗೊತ್ತಾಗಬಾರ್ದಲ್ಲ, ಹೆಂಗೆ ಗುರುತು ಹಿಡಿತು ನೋಡೋಣ ಅಂಥೇಳಿ ಮತ್ತೆ ಹೋದ. ಮಷಿನ್ ಒಂದು ಹಾಕಿದ ಕಾಯಿನು ಸಪ್ಪಳ ಆಯಿತು, ಮತ್ತು ಧ್ವನಿ ಬಂತು. ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಯು ಆರ್ ಹಿಯರ್ ಇನ್ ಜಪಾನ್ ಫಾರ್ ಎ ವೀಕ್. ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ಲೇಸ್. ಯು ಆರ್ 46 years old and your flight is 1 hour away. Enjoy the flight. ಇವನಂದ ಇಷ್ಟಾದರೂ ಹೇಳ್ತದಲ್ಲ ಇದು, ಇನ್ನೊಂದ್ಸಲ ಪರೀಕ್ಷೆ ಮಾಡಿಬಿಡ್ಬೇಕಂದ. ಇನ್ನೊಂದ್ಸಲ ವೇಟಿಂಗ್ ರೂಮಿಗೆ ಹೋದ. ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಬಡ್ಕೊಂಡ, ತಲೆಗೊಂದು ವಿಗ್ ಹಾಕ್ಕೊಂಡ, ಅಕ್ರಾಳು ವಿಗ್ ಹಾಕ್ಕೊಂಡು ಹೆಂಗೆ ಗುರ್ತಿಡಿತು ನೋಡೋಣ ಇದು ಅಂಥೇಳಿ ಮತ್ತೆ ಹೋಗಿ ಕಾಯಿನ್ ಹಾಕಿದ. ಮತ್ತೆ ಹೇಳ್ತದು, ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯು ಆರ್ ಹಿಯರ್ ಫಾರ್ ಎ ವೀಕ್. ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ಲೇಸ್ ಆ್ಯಂಡ್ ಐ ಆಮ್ ಸಾರಿ ಯು ಮಿಸ್ ದ ಫ್ಲೈಟ್ ಆಲ್ರೆಡಿ. ವೇಟ್ ಫಾರ್ ದ ನೆಕ್ಸ್ಟ್ ಫ್ಲೈಟ್. ಏನಾಗಿತ್ತದು? ಯಾರಿಗೆ ಮೋಸ ಮಾಡೋಕ್ಕೆ ಹೋಗಿದ್ದವನು? ವೇಯಿಂಗ್ ಮಷೀನಿಗೆ ಮೋಸ ಮಾಡೋಕ್ಕೆ ಹೋಗಿದ್ದಾನೆ. ಮೋಸ ಆದದ್ದು ಯಾರಿಗೆ? ಅವನಿಗೆ ಆಯಿತು. ಫ್ಲೈಟ್ ಮಿಸ್ ಆಗಿ ಹೋಯ್ತು.